ಒಂದು ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ತದನಂತರ ಥಿಯೇಟರ್ ಸ್ಕ್ರೀನ್ ಮೇಲೆ ಮಾಸ್ ಹೀರೋ. ಕಾಲ ಕಳೆದಂತೆ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಇವರೇ ಬಿಗ್ಗೆಸ್ಟ್ ಟ್ವಿಸ್ಟ್ ಕೊಟ್ಟ ವ್ಯಕ್ತಿ. 50 ವರ್ಷಗಳಿಂದ 2 ಪಾರ್ಟಿ ಆಳ್ವಿಕೆ ಮಾಡುತ್ತಿರುವ ಸರ್ಕಾರ ಇಂದು ಈ ವ್ಯಕ್ತಿಯನ್ನು ನೋಡಿ ಭಯ ಬೀಳುತ್ತಿದ್ದಾರೆ. ಇವರೇ ವಿಜಯ್ ಥಳಪತಿ. ವಿಜಯ್ ಅವರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಾಗ ಬಹಳಷ್ಟು ಜನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಮತ್ತೆ ಕೆಲವರು ಟ್ರೋಲ್ ಮಾಡುತ್ತಿದ್ದರು. ಕೆಲವು ದಿನ ಈ ಪಾರ್ಟಿಗೆ ಹೈಪ್ ಇರುತ್ತೆ ಅಷ್ಟೇ, ತದನಂತರ ಯಾರು ಬೆಂಬಲ ಕೊಡುವುದಿಲ್ಲ ಅಂತ ಎಲ್ಲರೂ ಅವಹೇಳನ ಮಾಡುತ್ತಿದ್ದರು. ಆದರೆ ಅವರು ಊಹಿಸಿದ್ದಕ್ಕೂ ಮೀರಿ ವಿಜಯ್ ಅವರ ಪಾರ್ಟಿ ಫಸ್ಟ್ ಎಲೆಕ್ಷನ್ ನಲ್ಲೇ ಶಾಕ್ ಆಗೋ ರೀತಿ ರಿಸಲ್ಟ್ ಬಂತು. ಇಲ್ಲಿ ಡೇಂಜರಸ್ ಪಾಯಿಂಟ್ ಏನು ಗೊತ್ತಾ? ಇದು ಜಸ್ಟ್ ಫ್ಯಾನ್ ಫಾಲೋಯಿಂಗ್ ಅಲ್ಲ, ಇದು ಯೂತ್ ಸಪೋರ್ಟ್ ಮತ್ತು ವಿಜಯ್ ಮೇಲೆ ಇರುವ ನಂಬಿಕೆ. 234 ಸೀಟ್ಸ್ ಇರುವ ತಮಿಳುನಾಡು ಅಸೆಂಬ್ಲಿನಲ್ಲಿ ವಿಜಯ್ ಪಕ್ಷ ಗೆದ್ದಿದ್ದು 108 ಸೀಟ್ಗಳು. ಸಿಎಂ ಆಗಲು 118 ಸೀಟ್ ಬೇಕು. ಹಾಗಿದ್ರೆ ದಳಪತಿ ವಿಜಯ್ ನೆಕ್ಸ್ಟ್ ಸಿಎಂ ಆಗ್ತಾರಾ ಅಥವಾ ಬಿಗ್ಗೆಸ್ಟ್ ಟ್ವಿಸ್ಟ್ ಇರುತ್ತದ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ.